ಕರ್ನಾಟಕದ ಸೊಸೆ ಈಗ ಭಾರತದ ಹೆಮ್ಮೆ. ಆಪರೇಷನ್ ಸಿಂಧೂರ ವಿವರಿಸಿದ ಸೋಫಿಯಾ ಖುರೇಶಿ. ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿಯ ಸೊಸೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಅವರು ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದವರು. 2015ರಲ್ಲಿ ಪ್ರೇಮ ವಿವಾಹ ಮಾಡಿಕೊಂಡಿದ್ರು ಇಬ್ರು. ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ನವರು, ಈಗ ಇಲ್ಲಿಯ ಸೊಸೆ ಇವರು. ಇದಕ್ಕೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾವ ಗೌಸ್ ಬಾಗೇವಾಡಿ ಅವರು. ನೋಡಿ, ಇದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ನಿನ್ನೆ ಪ್ರೆಸ್ ಮೀಟ್ ಆದಂಥ ಸಂದರ್ಭದಲ್ಲಿ ಮಹಿಳಾ ಮಣಿಗಳ ಮುಖಾಂತರವಾಗಿ ಉತ್ತರವನ್ನು ಕೊಡಿಸಲಾಗಿದೆ. ಇದು ನಮ್ಮ ಹೆಮ್ಮೆ ಅಂತ ನಾವು ಹೆಮ್ಮೆ ಪಡ್ತಾ ಇದ್ವಿ. ಈ ಕರ್ನಾಟಕದವರಿಗೆ ಇನ್ನೂ ಒಂದು ಹೆಮ್ಮೆ, ಇವರು ನಮ್ಮ ಕರ್ನಾಟಕದ ಸೊಸೆ ಅನ್ನೋದು. ಸೋಫಿಯಾ ಖುರೇಶಿ ಬೆಳಗಾವಿಯ ಸೊಸೆ. ಬಹುರಾಷ್ಟ್ರೀಯ ಸೇನಾ ತುಕಡಿಯನ್ನು ಮುನ್ನಡೆಸಿದಂಥ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ. ಸೋಫಿಯಾ ಅವರ ಪತಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಣ್ಣೂರು ಗ್ರಾಮದವರು. ಸೋಫಿಯಾ ಪತಿಯ ಹೆಸರು ತಾಜುದ್ದೀನ್ ಬಾಗೇವಾಡಿ. ಪತಿ ಹಾಗೂ ಪತ್ನಿ ಇಬ್ಬರೂ ಭಾರತೀಯ ಸೇನೆಯಲ್ಲಿಯೇ ಕರ್ನಲ್ ಆಗಿ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿಯ ಸಹ ಕರ್ನಲ್ ಅವರಾಗಿದ್ದರು. 2015ರಲ್ಲಿ ಈ ಇಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ. ಸದ್ಯ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪತಿ ತಾಜುದ್ದೀನ್ ಬಾಗೇವಾಡಿ ಸಹ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಸೋಫಿಯಾ ಖುರೇಶಿ ಮೂಲತಃ ಗುಜರಾತ್ನವರು. 1981ರಲ್ಲಿ ಗುಜರಾತ್ನ ವಡೋದರದಲ್ಲಿ ಜನಿಸ್ತಾರೆ. ಇವರು ಜೀವ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸೋಫಿಯಾ ಅಜ್ಜ ಕೂಡ ಭಾರತೀಯ ಸೇನೆಯಲ್ಲಿ ಇದ್ದರು. ಅವ್ರ ತಂದೆ ಕೂಡ ಕೆಲವು ವರ್ಷಗಳ ಸೈನ್ಯದಲ್ಲಿ ಧಾರ್ಮಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. 2016ರಲ್ಲಿ ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತಿನಲ್ಲಿ ಭಾರತೀಯ ತುಕಡಿಯನ್ನು ಮುನ್ನಡೆಸಿ ಗಮನವನ್ನು ಸೆಳೆದಿದ್ರು. ನಂತರ ಭಾರತೀಯ ಸೇನೆಯ ಮೊದಲ ಮಹಿಳಾ ಅಧಿಕಾರಿ ಆಗ್ತಾರೆ. ಸೋಫಿಯಾ ಖುರೇಶಿ 1991ರಲ್ಲಿ ಭಾರತೀಯ ಸೇನೆಗೆ ಸೇರ್ತಾರೆ. ಚೆನ್ನೈನ ಅಧಿಕಾರಿಗಳ ತರಬೇತಿ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡಿತಾರೆ. ನಂತರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ಸೋಫಿಯಾ ನೇಮಕಗೊಳ್ತಾರೆ. ಸೋಫಿಯಾ 2006ರಲ್ಲಿ ಕಾಂಗೋದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಮಿಲಿಟರಿ ವೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2010ರಿಂದ ಮತ್ತೆ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪಂಜಾಬ್ ಗಡಿಯಲ್ಲಿ ಆಪರೇಷನ್ ಪರಾಕ್ರಮ್ ಸಮಯದಲ್ಲಿ ಸಲ್ಲಿಸಿದ್ದ ಸೇವೆಗಾಗಿ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅವರಿಂದ ಪ್ರಶಂಸಾ ಪತ್ರವನ್ನು ಸಹ ಪಡೆದಿದ್ದಾರೆ. ಸೋಫಿಯಾ ಖುರೇಶಿ ಅವರು ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟಲ್ ಕರ್ನಲ್ ಆಗಿದ್ದಾರೆ. ಇದೀಗ ಅವರ ಮಾವ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅವರ ಮಾವ ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಅವರ ಮಾವರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನೋಡೋಣ ಬನ್ನಿ. ಬಂದಾಗ ಹೆಂಗ್ ಸರ್, ಅವರು ಗುಜರಾತ್ನ ಬರೋಡ, ನೀವು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಕೊಣ್ಣೂರ ಊಟ ಇಲ್ಲಿ ಬಂದ್ ಹೆಂಗೆ ಅವ್ರ ಜೋಳದ ರೊಟ್ಟಿ ಆದ್ರೆ ಅವ್ರ ಹಪ್ಪಳ ಅಂತ ತಿಳಿತಾರ್ರಿ. ಅಲ್ಲೆಲ್ಲ ಅವ್ರು ಪರೋಡ ತಿಂದಾರ್ರಿ. ಅವ್ರಿಗೊಂಥರ ಒಂದು ಖುಷಿ ಅನಿಸ್ತೈತಿ ರೀ ಇದು ನೋಡಿ. ಈ ರೊಟ್ಟಿ 2 ನಮೂನಿ ಹೆಂಗ ಅಂದ್ರೆ ತಿಳು ಪತ್ರ ಇದಾಗ್ತೈತಿ. ಅವ್ರಿಗೊಂಥರ ಹೆಮ್ಮೆ ರೀ. ಬಂದು ಹೋಗ್ಯಾರ್ರಿ, ಇರ್ತಾರೋ ಬರ್ತಾರೋ. ಅವ್ರು ಇಲ್ಲಿದೆಲ್ಲ ಭಾಳ ಚಂದ ಅನಿಸ್ತೈತಿ ರೀ ಅವ್ರಿಗೆ. ಈಗ ನಿಮ್ಮ ಸೊಸಿ ಕರ್ನಲ್ ಇದ, ಲೆಫ್ಟಿನೆಂಟ್ ಕರ್ನಲ್ ಇದ, ಇಲ್ಲಿ ಬಂದಾಗ ನಿಮ್ ಜೊತೆ ಮಾತಾಡೋ ಯಾವ ರೀತಿ ಮಾತಾಡ್ತಾರ, ಹೆಂಗ್ ನಿಮ್ ಜೊತೆ ಸಂಬಂಧ? ಫ್ರೀ ರೀ, ಎಲ್ಲ ಮಗಳ ಹಂಗ ಮಾತಾಡ್ತಾವ್ರಿ. ಎಸ್, ನಮ್ಮ ಇತರ ಸಲ ಭಾಳ ಕೇರ್ ಮಾಡ್ತಾಳ. ಹೆಲ್ಪ್ ಬಗ್ಗೆ ಇದು ಹೊಟ್ಟಿ ಕರಸಪ್ಪ ಅಂತ ಹೇಳಿ ಬೆನ್ನ ಹತ್ತಾಳ್ರಿ. ಅವ್ರಟ್ಟು ಓಡಾಕ್ ನಮಗ ಆಗಿಲ್ಲ. ಅವ್ರಿ 74 ವಯಸ್ಸು ನನಗೇನಾಗೋದ್ರಿ, BP ಶುಗರ್ ಆಗಿ ನಾವು ಮುದ್ದೆಗಿದ್ವಿ. ನಿನ್ನೆ ಈಗ ಈ ಒಂದು ಘಟನೆ ಆದ ಬಳಿಕ ಪತ್ರಿಕಾ ಮಾಡಿದಾಗ ತಮ್ಮ ಮನ್ಯಾಗ ತಮ್ಮ ಶ್ರೀಮತಿ ಏನಂದ್ರು, ಅಂದ್ರೆ ಸೋಫಿಯಾ ಅವ್ರ ಅತ್ತೆಯವ್ರು ಏನಂದ್ರು, ನಿಮ್ಮ ಅತ್ತೆಯವರು ಒಂದು ಸ್ವಲ್ಪ ದುಃಖ ಮಾಡ್ಕೊಂಡ್ರಿ. ಮಗ ಟಿವಿಯಾಗ ನೋಡೋದಾತು, ಇಲ್ಲಿ ಬರ್ಲಿಲ್ಲ ಹಬ್ಬಕ್ಕ ಅಂತ ಹೇಳಿ. ಆಮೇಲೆ ಎಲ್ಲ ತಿಳಿಸಿ ಹೇಳಿದ್ವು, ಇಲ್ಲ ಅವ್ರು ಬರೋಕ್ಕಾಗಿಲ್ಲ ಏನನ್ನ. ಅವರು ಭಾಳ ಖುಷಿ ಆದರು. ನಿನ್ನ ಮುದಿಗೆ ಗುಳಿಗೆ ಸಹಿತ ತೊಗೊಂಡಿಲ್ಲ, ಅದೇ ಹೇಳ್ಕೊತ ಕೂತಳು ಮಂದಿ ಎಲ್ಲ. ಹಿಂಗಾಗಿ ಖುಷಿ ಆದ್ರು ಅವರು. ಬೆಳಗಾಂನಲ್ಲಿ ಘಟನೆ ಆದಾಗ 26 ಜನರಿಗೆ ಹತ್ಯೆ ಸರ್. ಹತ್ಯೆ ಮಾಡಿದ ಭಯೋತ್ಪಾದಕರು ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ ಅಂತ ಹೇಳಿದ್ರು. ಆದರೆ ಸೋಫಿಯಾ ಖುರೇಶಿ ಒಂದು ಏನು ಪ್ರಮುಖವಾಗಿ ಒಂದು ಮುಸ್ಲಿಂ ಸಮುದಾಯದಿಂದ ಬಂದಂಥವ್ರು, ಪಾಕಿಸ್ತಾನ ಒಳಗೆ ನುಗ್ಗಿ ಒಂದು ರೀತಿ ಒಂದು ಏನು ಎದುರೇಟ್ ಕೊಟ್ಟಂಥ ಭಾರತೀಯ ಸೇನೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಪಾಕಿಸ್ತಾನದವ್ರಿಗೆ ಏನು ಹೇಳ್ತೀರಿ, ನಮ್ಮ ದೇಶದವ್ರಿಗೆ ಏನು ಹೇಳ್ತೀರಿ? ಅವ್ರು ಹೇಳಿಕೊಳ್ರಿ, ನಾವು ಹಿಂದೂಸ್ತಾನದವ್ರು ಎದೆ ಕೊಡೋರು, ಬೆನ್ನು ಕೊಡೋರಲ್ಲ. ನಮ್ಮ ಮಕ್ಳಿಗಾದ್ರೂ ಬಡ್ಡಿಯಿಂದ ಅದೇ ಟ್ಯೂಷನ್ ಕೊಟ್ಕೊತ ಬಂದಿವ್ರು ನಾವು. ನೀವು ಮಿಲ್ಟ್ರಿ ಆಗದಿರಪ್ಪ ಅಂದ್ರೆ ಎದೆಯಿಂದ ಇರಬೇಕು, ಬೆನ್ನದಿಂದ ಇರಬಾರ್ದು. ನಮಗೊಂದು ಹೆಮ್ಮೆ ರೀ ನಮ್ಮ ಮಕ್ಕಳಿಗೆ. ಹಿಂಗಾಗಿ ಅವರು ಗೌರವದಿಂದ ಈಗ ಕಮಾಂಡೋ ಟ್ರೈನಿಂಗ್ ಫಸ್ಟ್ ಜಟ್ಕದಾಗ ಅವನು ನನ್ನ ಮಗ ಫಸ್ಟ್ ಮಾಡಿದ್ರು. ಅವಾಗ ಬೆಳಗಾಂದವ್ರು ನನ್ನ ಕಳಿಸಿ ಕೇಳ್ರಿ, ನೀವು ಎಲ್ಲಾವ್ರ ಹೆಂಗೆ ಇದೆ ಅಂತ. ಬೆಳಗಾಂದಾಗ ಅವ ಕಮಾಂಡೋ ಟ್ರೈನಿಂಗ್ ಮುಗಿಸಿ. ಹೌದ್ರಿ ಸರ್. ನಿಮ್ಮ ಸೊಸಿ ಇಡೀ ದೇಶದ ಮೊದಲ ಸೇನಾಧಿಕಾರಿ.
ಆ ಒಂದು ಇದನ್ನ ಸೇನಾ ಟೀಮನ್ನ ಲೀಡ್ ಮಾಡುವಂಥ ಮಹಿಳಾ ಅಧಿಕಾರಿ, ಅದು ಖುಷಿ ಆಗುತ್ತೆ ನಿಮ್ಗೆ? ಭಾಳ ಖುಷಿ ಆಗ್ತದೆ, ಭಾಳ ಖುಷಿ ಆಗ್ತದೆ. ಒಂದು ಏನೋ ಮಗುವಿನ ರಕ್ಷಣೆ ಕಾರ್ಯಾಚರಣೆ ಏನೋ ಮಾಡಿದ್ರು ಅಂತ ಹೇಳ್ತಾ ಇದ್ರಿ ನಿಮ್ಮ ಸೊಸಿ, ಏನು ಮಾಡಿದ್ರು ಸರ್ ಅದು? ಅದು ಒಂದು ಎಲ್ಲೂ ಸಿಕ್ಕಿತ್ರ ಅದ ಕೂಸು, ಅದಕ್ಕೆ ತೊಗೊಂಡು ಯಾವ್ಯಾವ ದೇಶಕ್ಕೆ ಹೋಗಿ ಕೊಟ್ಟು ಬಂದಿಲ್ರಿ ಆಕೆ ಒಬ್ಬಾಕೆ. ಹಾಂ, ಆಕೇನ್ರಿ ಭಾಳ ಡೇರಿಂಗ್ ರೀ ಆಕೆ, ಒಬ್ಬಾಕೆ ಪ್ಲೇನ್ದಾಗ ಹೋಗ್ತಾಳ, ಹಂಗೇನು ಅಂಜಂಗಿಲ್ಲ ರೀ ಆಕೆ. ಸೊ ಇವಿಷ್ಟು ಏನಂದ್ರೆ ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಅವರ ಮಾವ ಆದಂಥ ಗೌಸರ್ ಹೇಳುವಂಥ ಮಾತು. ನಾವೆಲ್ಲ ಭಾರತೀಯರು ಒಂದೇ, ನನ್ನ ಸೊಸೆ ಫೋನ್ ಮಾಡಿದ್ರೆ ಅವ್ರಿಗೆ ಕೂಡ ಹೇಳ್ತೀನಿ, ಅವ್ರು ಮಾಡಿದಂಥ ಕಾರ್ಯ ಏನಿದೆ ಅದು ಹೆಮ್ಮೆ ತರುತ್ತೆ. ಯಾರೇ ನಮ್ಮ ದೇಶದ ಮೇಲೆ ಕಣ್ಣು ಹಾಕಿದ್ರು ಅವರನ್ನು ಕೂಡ ಕಣ್ಣಲ್ಲಿ ಅವರನ್ನು ಕೂಡ ಗುಂಡು ಹಾಕಿ ಕೊಂದು ಬಿಡು ಅನ್ನೋಂಥ ಮಾತನ್ನು ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳುವಂಥ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.